ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರು ಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ಇರುವೆ, ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನಿನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದು ಹೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ, ಈ ಸಹಾಯನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ? ನೀನೊಂದು ಚಿಕ್ಕ ಇರುವೆ. ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡು ಹೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ? ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು. ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ? ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡ್ ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು? ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರುತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು. ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ರು ಅಜ್ಜಿ ಇದ್ರು. ಆ ಅಜ್ಜಿ ತನ್ನ ಮನೇನು ಅಕ್ಕಪಕ್ಕದಲ್ಲಿನೂ ತುಂಬಾ ಶುದ್ಧವಾಗಿ ಇಟ್ಕೊಳ್ತಿದ್ರು. ಹೂಗಳು ಗಿಡಗಳು ಅಂತ ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಿದ್ರು. ಆದ್ರೆ
ಹಕ್ಕಿಗಳ್ನು ದುಂಬಿಗಳ್ನು ಇಷ್ಟಪಟ್ಟಂತ ಅಜ್ಜಿ ಒಟ್ಟಾಗಿ ಮರದ ನೆರಳಲ್ಲಿ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಜೊತೆ ನಿರಂತರವಾಗಿ ಜಗಳ ಮಾಡ್ತಾನೆ ಇದ್ರು. ಅಯ್ಯೋ, ಈ ಕಾಗೆಗಳ ಗಲಾಟೆ ತಡೆಯಕ್ಕಾಗ್ತಿಲ್ಲ. ಯಾವಾಗ ನೋಡಿದ್ರೆ ಬಂದ್ ಕುತ್ಕೋತಾವೆ ಇಲ್ಲೇ. ಹೋಗಿ ಕಾಗೆಗಳ, ಹೋಗಿ ಹೋಗಿ. ಅಜ್ಜಿ ಯಾಕೆ ಕಾಗೆಗಳನ್ನ ಯಾವಾಗ್ಲೂ ಈ ತರ ಬೈತಿರ್ತಾರೆ? ಕಾಗೆಗಳು ನೋಡೋದಕ್ಕೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ಈ ತರ ಆಡ್ತಾರೆ. ಹಾ, ಮತ್ತೆ ಯಾವಾಗಲೂ ಈ ತರ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹೇಗಿರುವಾಗ ಆ ಅಜ್ಜಿ ಒಂದಿನ ಮೈಗೆ ಹುಷಾರಿಲ್ದೆ ಮಲ್ಕೊಂಡಿದ್ರು. ತಮ್ಮ ರೂಮಿನಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದಂಥ ಆ ಅಜ್ಜಿ ಕಿಟಕಿ ಆಚೆಯಿಂದ ತಮ್ಮ ಮನೆ ಹೊರಕ್ಕೆ ಬಿದ್ದಂಥ ಆ ಎಲೆಗಳನ್ನ ಗಿಡಗಳನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅಯ್ಯಯ್ಯೋ, ಮನೆ ಆಚೆ ಕಸದಿಂದ ತುಂಬ ಹೋಗಿದೆ ಅಲ್ಲಪ್ಪ. ಇವಾಗ ಏನ್ ಮಾಡೋದು? ಹಾ, ನನಗೆ ಬಂದಿರೋ ಕಾಯಿಲೆ ಸರಿ ಹೋದ್ಮೇಲೆ ಸ್ವಚ್ಛ ಮಾಡಬಹುದು. ನನಗೆ ಯಾರಾದರೂ ಸಹಾಯ ಮಾಡೋಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಹೊರಗಡೆ ಇದ್ದ ಆ ಮರದ ನೆರಳಲ್ಲಿ ಯಾವಾಗ್ಲೂ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಗುಂಪು ಅಜ್ಜಿಯ ಮನೆ ಹಾಗೂ ಅಕ್ಕಪಕ್ಕದಲ್ಲಿ ಬಿದ್ದಂಥ ಆ ಕಸಗಳನ್ನ ನೋಡಿ ಏನೋ ಆಗಿದೆ ಅಂತ ಸಂದೇಹ ಪಟ್ವು. ಆ ಅಜ್ಜಿ ಇಲ್ಲಿಲ್ವಾ? ಮನೆ ತೋಟ ಎಲ್ಲ ಗಲೀಜಾಗಿದೆ ಅಲ್ವಾ? ನೀನ್ ಹೇಳೋದು ಸರಿನೇ. ಯಾವಾಗ್ಲೂ ಮನೆ ಸುತ್ತಮುತ್ತ ಸ್ವಚ್ಛವಾಗಿರ್ತಿರೋ ಆ ಅಜ್ಜಿ ಎಲ್ಲಿ ಹೋಗಿರ್ಬೋದು? ಒಂದ್ ವೇಳೆ ಮೈಗೆ ಹುಷಾರಿಲ್ದೆ ಮಲಗ್ಬಿಟ್ಲಾ? ಅಜ್ಜಿ ಎಲ್ಲಾದ್ರೂ ಹೋಗ್ಬಿಟ್ಲಾ? ಹಾಗಾದ್ರೆ ಇದನ್ನೆಲ್ಲ ನಾವೇ ಸ್ವಚ್ಛ ಮಾಡೋಣ. ಅದು ಮಾಡ್ಬೇಕಾ ಹೇಗೆ? ನಾವದು ಮಾಡಿದ್ರೆ ಅಜ್ಜಿ ಅಮ್ಮಗೆ ಇಷ್ಟ ಆಗುತ್ತಾ? ನಮ್ಮನ್ನು ನೋಡಿದಾಗೆಲ್ಲ ಅವ್ರು ನಮ್ಮನ್ನು ಬೈತಾನೆ ಇರ್ತಾರಲ್ಲ. ಅದು ಅಜ್ಜಿ ನಮ್ಮ ಮೇಲಿರೋ ಕೋಪದಲ್ಲಿ ಹಂಗೆ ಮಾಡಿರ್ತಾರೆ. ಬನ್ನಿ ಗೆಳೆಯರೇ, ನಾವೋಗಿ ಸ್ವಚ್ಛ ಮಾಡೋಣ. ಅಜ್ಜಿ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಈ ಕಾಗೆಗಳಿಗೆ ಅಜ್ಜಿ ಬೈದಿ ನೆನ್ಪೇ ಇರಲ್ವಾ? ಈ ಕಾಗೆಗಳಿಗೆ ದಿನ ಅಜ್ಜಿಯಿಂದ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ ಅನ್ಸುತ್ತೆ. ಆದ್ರೂ ಇವ್ರು ಮಾಡ್ತಿರೋ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ. ಒಳ್ಳೆ ವಿಷಯನೇ ಅದು. ಮಾತೆತ್ತಿದ್ರೆ ಅಜ್ಜಿ ಯಾವಾಗ್ಲೂ ಇವ್ರನ್ನ ಬೈತಾನೆ ಇದ್ರಲ್ವಾ? ಅವ್ರಿಗಿದೆಲ್ಲ ಇಷ್ಟ ಆಗತ್ತಾ? ಅದು ಸರಿನೇ, ನೋಡೋಣ ಏನಾಗುತ್ತೆ ಅಂತ. ಕಾಗೆಗಳು ಹೀಗೆ ಮನೆ ಸುತ್ತ ಶುದ್ಧ ಮಾಡ್ತಿದ್ದನ್ನ ನೋಡಿ ಕಿಟಕಿಯಿಂದ ನೋಡಿದಂಥ ಆ ಅಜ್ಜಿ ಕಾಗೆಗಳಿಗೆ ಬೈದು ಓಡಿಸಿದ್ದನ್ನ ನೆನೆಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡ್ರು. ದೇವ್ರೆ, ಈ ಅಮಾಯಕ ಕಾಗೆಗಳನ್ನ ನಾನು ಯಾವಾಗ್ಲೂ ಬೈತಾನೇ ಇದ್ದೆ. ಕಾ ಕಾ ಅಂತ ಗಲಾಟೆ ಮಾಡ್ತಿದ್ದ ಈ ಕಾಗೆಗಳ ಗುಂಪಿಗೆ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ಇವಾಗ್ಲೇ ಅರ್ಥ ಆಯ್ತು. ಅಯ್ಯೋ ಮಕ್ಕಳ, ಹೋಗ್ಬೇಡಿ, ಹಾರ್ ಹೋಗ್ಬೇಡಿ, ಹೆದರ್ಬೇಡಿ. ನಾನ್ ನಿಮಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ತುಪ್ಪದ ಕಜ್ಜಾಯ, ಇದೆಲ್ಲ ನಿಮಗೇನೆ. ಬನ್ನಿ, ಬಂದಿದನ ತಿನ್ನಿ. ಬೇಗ ಬನ್ನಿ, ಬನ್ನಿ ಮಕ್ಕಳ, ಬನ್ನಿ ಬನ್ನಿ, ಬಂದು ತಿನ್ನಿ. ತುಂಬಾ ಪ್ರೀತಿಯಿಂದ ಆ ಅಜ್ಜಿ ಎಲೆ ಮೇಲಿಟ್ಟಂತ ಆ ರುಚಿಯಾದ ತಿಂಡಿಯನ್ನ ತಿನ್ನೋದಕ್ಕೆ ಕಾಗೆಗಳು ಮೇಲಿಂದ ಕೆಳಗೆ ಹಾರ್ಕೊಂಡ್ ಬಂದ್ವು. ಎಲ್ಲರೂ ಒಟ್ಟಿಗೆ ತಿನ್ನೋದಕ್ ಶುರು ಮಾಡಿದ್ರು. ಹಾಗೆ
ಅವತ್ತಿನಿಂದ ಅಜ್ಜಿ ಹಾಗೆ ಕಾಗೆಗಳು ತುಂಬಾ ಗೆಳೆತನದಿಂದ ಕಾಲ ಕಳೆದ್ರು. ಮಂಗಣ್ಣನಿಗೂ ಟೀಮಿಗೂ 1 ಪಾಯಿಂಟ್ ಸಿಕ್ಕಿರುತ್ತದೆ. ಹಾಗೆ ಒಟ್ಟು ಪಾಯಿಂಟ್ 4-3. ಉತ್ತಮರದಲ್ಲಿ ಕೆಂಪು ಸನ್ಯಾಸಿ. ಅದು ಒಳ್ಳೇದು. ಹೇಳು ಹೇಳು, ಬೇಗನೆ ಉತ್ತರ ಹೇಳು. ಉತ್ತರ ನಾನು ಹೇಳ್ತೀನಿ. ಆಲೋಚಿಸಿ ಹೇಳ್ಬೇಕು. ಉತ್ತರ ತಪ್ಪಿದರೆ ಪಾಯಿಂಟ್ ಆ ಕಡೆಗೆ. ಅಡಿಕೆ. ಉತ್ತರ ಸರಿಯಾಗಿದೆ. ಈಗ ಒಟ್ಟು ಪಾಯಿಂಟ್ 4-4. ಪುತುಂಬಿ ಕುರ್ಲ ಮಮ್ಮಿ ಕಲಕಲಕೊಮ್ಮ, ಪುತುಂಬಿ ಕೆರ್ಲ ಮಮ್ಮಿ ಚಲಕಲಕೊಮ್ಮ, ಪುತುಂಬಿ ಕರ್ಲ ಮಮ್ಮಿ ಕಲಕಲಕೊಮ್ಮ, ನನ್ನ ನನ್ನ ತನ್ನ 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 ತನ್ನ. ಆ ಕುಂಡಿಲಿ ಅಣ್ಣ ಬರ್ತಾ ಇದ್ದಾನೆ. ಹೋ, ಹಾಗಾದ್ರೆ ಆಟವೆಲ್ಲ ಅಡಿಮೇಲಾಗಲಿದೆ. ಏನು ಎಲ್ಲರೂ ಸೇರಿ ಒಂದು ಗೂಢಾಲೋಚನೆ? ಏಯ್, ಒಂದೂ ಇಲ್ಲ ಕುಂದಿಲಿ. ನಾವೆಲ್ಲರ ಸೇರಿ ಒಗಟ್ಟಿನ ಆಟ ಆಡುತ್ತೀವಿ. ಒಗಟ್ಟು ಆಗಬಹುದಲ್ವೇ? ಹಾಗಾದ್ರೆ ನಾನು ಕೂಡ. ಆಗಲೇ ಯಾರದು ಆ ಟೀಮ್? ನಾವು ಮೂವರು ಒಂದು ಟೀಮ್. ನಾನು ಆನಗುಂಡನು ಆಮೆಯು ಒಂದು ಟೀಮ್. ಹಾಗಾದ್ರೆ ಕುಂದಿಲಿ ಯಾವ ಟೀಮಲ್ಲಿ? ನನಗೆ ಟೀಮೇ ಬೇಡ. ನಾನು ಒಬ್ಬನು ಸಾಕು. ನೀವೆಲ್ಲರೂ ಒಂದು ಟೀಮ್ ಆಗಿರಿ. ಅದು ಬೇಕೋ? ಅದು ಸಾಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳುವ ಬುದ್ಧಿವಂತ ಯಾರಿದ್ದರೆ ಈ ಟೀಮಲ್ಲಿ? ಆದ್ರೆ ಕೇಳಿ, ಮೊದಲನೆಯೇ ಪ್ರಶ್ನೆ. ರೆಡಿ? ಕಾಲಲ್ಲೇ ಹಿಡಿದರೆ ಭುಜವನ್ನು ಹತ್ತುವುದು. ಕಾಲಲ್ಲಿ ಹಿಡಿದರೆ ಭುಜವನ್ನು ಹತ್ತುವುದು. ಗೊತ್ತಾಯ್ತು. ಉತ್ತರ ಮಂಗಣ್ಣ. ಹೋ, ನಾನು ಅಲ್ಲ. ಇದಕ್ಕ ಉತ್ತರ ನಾನಾಗಿ ಹೇಳ್ಬೋತೆ. ಮೂಡರು. ಯಾರಿಗೆ ಗೊತ್ತಿಲ್ವೇ? ಅಲ್ಲ, ನಾನೇ ಹೇಳಲೆ. ಉತ್ತರ ನಾ ಹೇಳುವ. ನೀನು ಹೇಳು ಹೇಳು. ಕೊಡೆ. ಉತ್ತರ ಸರಿಯಾಗಿದೆ. ಹೇ, ಹಾಗಾದ್ರೆ ಕೇಳಿಕೊ ಇನ್ನೊಂದು ಪ್ರಶ್ನೆ. ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹೇಳು. ಏನೆಂದು? ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹಾ, ಭೂತ. ಹೋಗೆ, ಅದು ಒಂದು ಅಲ್ಲ ಉತ್ತರ. ಏನು ಆಮೆ ಅಣ್ಣ, ಇದರ ಉತ್ತರ ನಿನಗೆ ಗೊತ್ತಿದೆಯೇ? ಗೊತ್ತು. ಅದು ನಿನಗೆ ಗೊತ್ತಿದೆಯೇ? ಉತ್ತರ ನೆರಳು. ಉತ್ತರ ಸರಿಯಾಗಿದೆ. ಹುಲಿಯಾಗಿ ಬಂದ ಕುಂದಿಲಿಯನ್ನ ಇಲಿಯಾಗಿ ಹೋಗಿಬಿಟ್ಟದು. ಅಲ್ಲದಿದ್ರು ನೀರಲ್ಲಿ ಇರುವವರಿಗೆ ತುಂಬಾನೇ ಬುದ್ಧಿ. ಅವನ ಒಂದು ಬುದ್ಧಿ. ಏ ಆಮೆ ಅಣ್ಣ, ಆದ್ರೆ ಓಟ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಲು ಸಾಧ್ಯವೇ? ಗಿಳಿಯಕ್ಕನಿಗೆ ಸಾಧ್ಯವಿದೆ. ಕುಂದಿಲಿ ಅಣ್ಣನನ್ನು ಖಂಡಿತ ಸೋಲಿಸುವೆ. ನಿನ್ನೊಡನೆ ಅಲ್ಲ ಸ್ಪರ್ಧೆ, ಇವನೊಂದಿಗೆ, ಈ ಬುದ್ಧಿವಂತನೊಂದಿಗೆ. ಇವ ಬುದ್ಧಿಯಿಂದ ಓಡಲಿ, ಅಲ್ಲ ಮತ್ತೆ. ಬುದ್ಧಿಯಿಂದ ಓಡೋದು ತೊಂದರೆ ಆದೀತೆ. ಏಯ್, ಏನು ಹೇಳ್ತೀಯಾ? ಓಡುತ್ತೀಯಾ ಅಥವಾ ಸೋಲು ಒಪ್ಪುತ್ತೀಯಾ? ಅಯ್ಯೋ ಬೇಡ, ಸ್ಪರ್ಧೆಗೆ ನಾನಿಲ್ಲ. ಇಲ್ಲ, ಆಮೇನು ಓಡ್ತಾನೆ. ಆಮೆ ಅಣ್ಣನೇ ಗೆದ್ದು ಬರ್ತಾನೆ. ಗೆಲ್ತೀವಿ ಆಮೇಣ್ಣ. ನಾವು ಮನಸ್ಸು ಮಾಡಿದ್ರೆ ಗೆಲ್ಲದಿರೋದು ಒಂದೂ ಇಲ್ಲ.
ಓಟ ಸ್ಪರ್ಧೆಗೆ ಬಂದಿರುವ ಆಮೆ ಅಣ್ಣ ಇಲ್ಲಿ ಬಂದಿರುತ್ತಾನೆ. ಕುಂದಿಲಿ ಅಣ್ಣ ಎಲ್ಲಿದ್ದರೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಸೇರ್ಬೇಕಾಗಿ ವಿನಂತಿ. ಏಯ್, ಇಂದ ಸರಿಯಲು ಇನ್ನ ಸಮಯವಿದೆ. ಏನು ಹೇಳ್ತೀಯ? ಓಡಲು ತಯಾರಾಗಿದ್ದೀಯಲ್ಲ ಅಲ್ಲುವೇ? ಅದೇ, ನಾನು ತಯಾರಾಗಿದ್ದೀನಿ. ನೋಡಿ, ಈಗ ಸ್ಪರ್ಧೆ ಆರಂಭವಾಗಲಿದೆ. ಕೊಡ್ಬೇಕಾದ ದಾರಿಗಳು: ಮಾನಸ ಕೆರೆ ಬದಿ, ದೇವರಗುಡ್ಡ ಹತ್ತಿ, ಮಂಡೂಕ ಕೆರೆ ಸುತ್ತಿ, ಕ್ಯಾರೆಟ್ ಕಾಡು ತಿರುಗಿ ಬಂದು ಇಲ್ಲಿ ಸೇರ್ಬೇಕಾಗಿದೆ. ಬಿಗಿಲು ಹಾಕಿದಾಗ ಓಟ ಶುರು ಮಾಡಿ. ರೆಡಿ? ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ತನ್ನ ತನ್ನನ ತನ್ನನ ತನ್ನ ತನ್ನನ ತನ್ನನ. ಕೆರೆ ಬದಿದಾರಿ. ದೇವರ ಗುಡ್ಡ ಹತ್ತಿ. ಹತ್ತಿಕೋ ಹತ್ತಿಕೋ, ಇನ್ನು ಹತ್ತಿಕೋ. ಮಂಡುಕ ಕೆರೆ ದಾಟಿದೆ, ದಾಟಿ ಬಿಡು. ಕ್ಯಾರೆಟ್ ಗಾಡು ಸುತ್ತಿ. ಕ್ಯಾರೆಟ್ ಗಾಡು ಸುತ್ತಬೇಕೆ? ಸ್ವಲ್ಪ ತಿಂದು ನಡೆಯುವ. ಹಾವು. ಹೊಟ್ಟೆ ತುಂಬಿದೆ ಸ್ಥಿತಿ. ಸ್ವಲ್ಪ ನಿದ್ದೆ ಮಾಡುವ. ಆತ ನಡೆದು ಬರುವಾಗ ರಾತ್ರಿ ಕಳೆದು ಬೆಳಗಾದಿದು. ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಇಲ್ಲಿ ಏನು ನಡೆಯಿತು? ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಪೊನ್ನನ್ ಮೇಂಡಕ್ ಅವರ ಊರಲ್ಲಿ ಬರಗಾಲ ಬಂದಿರೋದ್ರಿಂದ ಅವ್ರಿಗೆ ಆಹಾರ ಸಿಗಲ್ಲ. ಆದ್ರಿಂದ ಬೇರೆ ಊರಿಗೆ ಹೋಗೋಣ ಅಂತ ಹೊರಡುತ್ತೆ. ಮೇಂಡಕ್ಕೆ ಯಾರೋ ಹೇಳಿರ್ತಾರೆ, ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇರುತ್ತೆ, ಅಲ್ಲಿ ನೀರು ಬತ್ತುವುದಿಲ್ಲ ಅಂತ. ನಾನ್ ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದ್ದೇನೆ, ಬಾಯಾರ್ಕಲ್ ಜೀವನ ಹೋಗ್ತಾ ಇದೆ. ದೂರದಲ್ಲಿ ಒಂದು ಉದ್ಯಾನ ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಕಪ್ಪೆಗೆ ತುಂಬಾನೇ ಸಂತೋಷ ಆಗತ್ತೆ. ಅರೆ ವಾ, ಈ ಜಾಗ ಹೂ ಗಿಡಗಳಿಂದ ತುಂಬಿದೆ. ನಂಗೆ ನಂಬಿಕೆ ಇದೆ, ಭತ್ತದ ಕೊಳ ಇಲ್ಲೇ ಇರಬೇಕು. ಪೊನ್ನನ್ ಕಪ್ಪೆ ಅದು ಸುಸ್ತಾಗಿರೋದನ್ನೇ ಮರ್ತೋಗ್ಬಿಟ್ಟು ಬೇಗ ನಡ್ಕೊಂಡು ಹೋಗಕ್ ಶುರು ಮಾಡುತ್ತೆ. ಆ ನದಿಯಲ್ಲಿ ಸುಂದರವಾದ ಮೀನುಗಳು ಇದ್ವು. ಆದ್ರೆ ಆ ಮೀನುಗಳಿಗೆ ಅವರು ಸುಂದರವಾಗಿದ್ದಾರೆ ಅಂತ ತುಂಬಾನೇ ಅಹಂಕಾರ. ಸ್ನೇಹಿತರೆ, ನಿನ್ನೆ ಆ ಕಾಗೆನ ನಾವು ಎದುರಿಸಿದ್ವಲ್ವಾ, ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಮಗೆ ಹೊಸ ಸ್ನೇಹಿತರು ಅವಶ್ಯಕತೆ ಇಲ್ಲ, ನಾವು ಮಾತ್ರ ಸಾಕು. ಹಾ ನಾವು ಮಾತ್ರ ಸಾಕು. ಈ ಜಾಗ ಕೂಡ ನಮ್ದೇ ಅಲ್ವಾ? ಇಲ್ಲಿಗ್ ನಾವು ಯಾರನ್ನೂ ಬರಕ್ ಬಿಡಬಾರ್ದು.
ಸ್ನೇಹಿತರೆ, ಈ ರೀತಿ ಜಿಗಿದು ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಅರೆ ಸ್ನೇಹಿತರೆ, ಅಲ್ಲಿ ನೋಡಿ, ಒಂದು ಕಪ್ಪೆ ಬರ್ತಾ ಇದೆ. ಹೇ, ಇಲ್ಲಗಲ್ಲ, ಅದು ಬೇರೆ ಎಲ್ಲೋ ಹೋಗ್ತಾ ಇದೆ. ಇಲ್ಲ ಇಲ್ಲ, ಆ ಕಪ್ಪೆ ಈ ಕಡೆನೇ ಬರ್ತಾ ಇದೆ. ನೋಡೋದಕ್ಕಂತೂ ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಒಂದ್ ವೇಳೆ ಅದು ಇಲ್ಲಿಗೆ ಬರ್ತಿದ್ರೆ ಅದನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು. ನನಗೆ ಈ ಕಪ್ಪೆಗಳನ್ನ ಕಂಡ್ರೇನೆ ಇಷ್ಟ ಆಗಲ್ಲ. ಬರ್ಲಿ ಬರ್ಲಿ, ಅದಕ್ಕೊಳ್ಳೆ ಪಾಠ ಕಲ್ತ್ಕೊಟ್ಟು ಇಲ್ಲಿಂದ ಓಡಿಸ್ಬಿಡೋಣ. ಅಷ್ಟ್ರಲ್ಲೇ ಪೊನ್ನನ್ ಕಪ್ಪೆ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಆಗ ಎಲ್ಲಾ ಮೀನುಗಳು ಕಮಲ ಹೂವಿನ ಹಿಂದೆ ಹೋಗಿ ಬಚ್ಚಿಟ್ಕೊಳತ್ತೆ. ಪೊನ್ನನ್ ಕಪ್ಪೆ ನೀರೊಳಗಡೆ ಇಳಿದು ನೀರನ್ನ ಹೊಟ್ಟೆ ತುಂಬಾ ಕುಡಿಯುತ್ತೆ. ನಾನು ತೃಪ್ತನಾದೆ. ನೀನ್ ಯಾರು? ಕೇಳಿಸ್ತಿಲ್ವಾ ನಿನ್ಗೆ? ಯಾರ್ ನೀನು? ಇಲ್ಗೆ ಯಾಕೆ ಬಂದಿದ್ಯಾ? ಇಲ್ಯಾಕ್ ನೀರ್ ಕುಡಿತಿದ್ಯಾ? ಹಾಯ್ ಮಿತ್ರರೇ, ನಾನು ಪೊನ್ನನ್. ನಾನು ತುಂಬ ದೂರದಿಂದ ಬಂದಿದ್ದೀನಿ. ನಾನು ಇಲ್ಲಿ ನೀರನ್ನು ನೋಡಿದೆ, ಮತ್ತೆ ನಂಗೆ ತುಂಬ ಬಾಯಾರಿಕೆ ಆಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅದಕ್ಕರ್ಥ ಏನಂದ್ರೆ ಇಲ್ಲಿಗೆ ಯಾರು ಬರ್ಬಾರ್ದು. ಇಲ್ಲಿ ಯಾರು ನೀರ್ ಕುಡಿಬಾರ್ದು, ಯಾರು ಏನೂ ತಿನ್ಬಾರ್ದು. ಇದೆಲ್ಲ ನಮಗ್ ಮಾತ್ರ ಸ್ವಂತ. ಇಲ್ಲಿಂದ ಹೋಗ್ಬಿಡು. ಹೊರ ಏನಕ್ಕೆ ನೀವು ಆ ರೀತಿ ಹೇಳ್ತೀರಾ? ನಾನು ಎಲ್ಲಿಗೆ ಹೋಗ್ಲಿ? ಬೇರೆ ಜಾಗ ನಂಗೆ ಗೊತ್ತೇ ಇಲ್ಲ. ನೀನಿಲ್ಲಿಂದ ಹೋಗ್ಬಿಟ್ರೆ ನಿನಗೆ ಒಳ್ಳೇದು. ನೋಡೋದಕ್ಕೆ ನೀನು ಕ್ಲೀನ್ ಆಗಿಲ್ಲ, ಏನೂ ಇಲ್ಲ. ಛೀ, ನಿನ್ನ ನೋಡ್ತಿದ್ರೆ ನನ್ಗೆ ತುಂಬಾ ಅಸಹ್ಯ ಅನ್ಸ್ತಿದೆ. ಇಲ್ಲಿಂದ ಹೋಗು. ಈ ರೀತಿ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ. ನೀವು ನನ್ನ ನಿಮ್ಮ ಮಿತ್ರರಾಗಿ ಮಾಡ್ಕೊಳ್ಳಲ್ವಾ? ಛೀ, ನಿನ್ ಜೊತೆ ನಾವ್ ಸ್ನೇಹ ಮಾಡ್ಬೇಕಾ? ಛೀ, ನಮ್ಮನ್ನ ನೋಡು, ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದೀವಿ ಅಂತ. ನಮ್ಮನ್ನ ನೋಡು, ನಮ್ಮ ಅಂದವನ್ನು ನೋಡು. ನಿನ್ನನ್ನ ನೋಡ್ಕೊ, ಎಷ್ಟು ಅಸಹ್ಯವಾಗಿದ್ದೀಯ ಅಂತ. ನಿನ್ ಜೊತೆ ನಾವು ಸ್ನೇಹ ಮಾಡ್ಬೇಕಾ? ಛೀ ಛೀ, ಅಸಹ್ಯವಾಗಿದೆ ಈ ಕಪ್ಪೆ. ಈ ಅಸಹ್ಯವಾದ ಕಪ್ಪೆಯ ಆಸೆ ಏನೋ ಕೇಳಿದ್ರಾ? ಇದಕ್ಕೆ ನಮ್ ಜೊತೆ ಜೀವಿಸ್ಬೇಕಂತೆ, ನಮ್ ಜೊತೆ ಸ್ನೇಹ ಮಾಡ್ಬೇಕಂತೆ. ಮಾರನೇ ದಿನ ಬೆಳಗ್ಗೆ ಕಪ್ಪೆ ಮತ್ತೆ ಇನ್ನೊಂದ್ಸಲ ಮೀನುಗಳ ಜೊತೆ ಸ್ನೇಹ ಮಾಡೋಣ ಅಂತ ಹೋಗುತ್ತೆ. ಅರೆ, ನೀನ್ ತುಂಬಾ ಹುಷಾರಾಗಿದೀಯಾ. ನಾವ್ ನಿನ್ನನ್ನ ಇಲ್ಲಿಂದ ಕಳ್ಸಿದ್ಮೇಲೂ ಕೂಡ ನೀನು ಎಷ್ಟು ಧೈರ್ಯದಿಂದ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಅರೆ, ನಾನು ಈ ಕೊಳದಲ್ಲಿ ನೀರನ್ನ ಕುಡಿಯೋಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಒಳಗೆ ಬರೋದಿಲ್ಲ. ನಿಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ಸುಮ್ಮನೆ ನೀರು ಕುಡಿದು ಹೋಗ್ಬಿಡ್ತೀನಿ, ಆಯ್ತಾ? ನಿನಗಂತೂ ನೀರು ಕೊಡೋದೇ ಇಲ್ಲ. ಇಲ್ಲಿಂದ ಹೋಗ್ಬಿಡು. ನಂಗೂ ಕೂಡ ನೀರು ಕುಡಿಯೋದಕ್ಕೆ ಅಧಿಕಾರ ಇದೆ. ನಮ್ಮ ಹತ್ರ ಬಂದು ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲಿಂದ ಹೋಗ್ಬಿಡು. ಇದನ್ನೆಲ್ಲ ಒಂದು ಆಮೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರುತ್ತೆ. ಮತ್ತೆ ಕಪ್ಪೆ ನೀರಲ್ಲಿ ಇಳಿಯಕ್ಕಾಗೋದಿಲ್ಲ ಅಂತ ತುಂಬಾ ಬೇಜಾರಾಗೋಗೋದನ್ನ ನೋಡಿ ಬೇಜಾರಾಗಿ ಮೀನುಗಳ ಹತ್ರ ಹೋಗಿ ಮಾತಾಡುತ್ತೆ. ಅವನ ಏನಕ್ಕೆ ಕೊಳದಲ್ಲಿ ಬಿಡ್ಕೋತಾ ಇಲ್ಲ ನೀವು? ನಾವದನ್ನ ಇಲ್ಲಿಂದ ಕಳಿಸ್ಬಿಟ್ವಿ. ಅದು ಈ ನೀರಲ್ಲಿ ವಾಸಿಸೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮನ್ ನೋಡು, ಎಷ್ಟು ಸುಂದರವಾಗಿದೀವಂತ. ಆ ಕಪ್ಪೆನ ನೋಡಿದ್ಯಾ? ಎಷ್ಟು ಅಸಹ್ಯವಾಗಿದೆ ಅಂತ. ನಮ್ಗೆ ಇಷ್ಟನೇ ಆಗಿಲ್ಲ. ಕೇಳಿ, ಒಬ್ಬರ ರೂಪ ಮತ್ತೆ ಸುಂದರತೆಯನ್ನ ಇಟ್ಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೆ ತೂಕ ಹಾಕಬಾರ್ದು. ನಾವ್ ಮಾತ್ರ ನಮಗ್ ಸಾಕು. ನಿಮ್ಗೆ ಗೊತ್ತಾ, ಒಂದ್ಸತಿ ಒಂದು ಸಣ್ಣ ಇಲಿ ಒಂದು ದೊಡ್ಡ ಸಿಂಹವನ್ನ ಬೇಟೆಗಾರನಿಂದ ಕಾಪಾಡ್ತು. ಅದಕ್ಕೆ ಆಕಾರ, ರೂಪ, ಸುಂದರತೆಯಲ್ಲಿ ಯಾರನ್ನು ಕೂಡ ತೂಕ ಹಾಕ್ಲೇಬಾರ್ದು. ಈಗೇನಂತೆ? ಹೇಳ್ಬೇಕಾಗಿದ್ದನ್ನ ನಾನು ಹೇಳ್ಬಿಟ್ಟೆ ಅಷ್ಟೇ. ಅನುಭವ ತುಂಬಾ ದೊಡ್ಡ ಗುರುವಾಗಿರುತ್ತೆ. ನೀನ್ ಬಂದು ನಮ್ಮ ನದಿಯಲ್ಲಿ ನೀರನ್ನ ಕುಡಿದ್ಬಿಟ್ಟು ನಮಗೆ ಸಲಹೆ ಕೊಡ್ತಿದ್ಯಾ? ನೋಡಿ, ನೀವು ಯೋಚನೆ ಮಾಡೋದು ಸರಿ ಇಲ್ಲ. ನೀರು ಎಲ್ಲ ಕಡೆ ಕಮ್ಮಿಯಾಗಿದೆ. ನಮ್ಮ ಹತ್ರ ನೀರಿದೆ. ಇದು ನಮ್ಮ ಭಾಗ್ಯ. ಇವಾಗ್ಲೂ ನಮ್ಮ ಬಳಿ ನೀರಿದೆ. ಆದ್ರೆ ಯಾವಾಗ ಬೇಕಾದ್ರೂ ಈ ಕೊಳ ಕೂಡ ಬತ್ತೋಗ್ಬೋದು. ಇಲ್ಲಿ ನೀರು ಯಾವಾಗ್ಲೂ ಬತ್ತುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಈ ಕೊಳ ಬತ್ತೋದ್ರೆ ನೀವು ಏನ್ ಮಾಡ್ತೀರಾ? ಇದು ಕೂಡ ಕಪ್ಪೆ ತರ ಒಂದು ಗೂಬೆ ಅನ್ಸುತ್ತೆ. ನಿಮ್ಗೆ ಒಂದ್ ಮಾತು ಹೇಳ, ನೀವು ಬರೀ ನೀರಲ್ಲಿ ಮಾತ್ರ ಬದುಕಕ್ಕಾಗುತ್ತೆ. ಆದ್ರೆ ಆ ಕಪ್ಪೆ ನೆಲದಲ್ಲೂ ಬಾಳುತ್ತೆ, ನಿಮ್ ರೀತಿ ನೀರಲ್ಲೂ ಕೂಡ ಬಾಳುತ್ತೆ.
ಅದಕ್ಕೆ ಅದನ್ನ ಕಮ್ಮಿಯಾಗಿ ತೂಕ ಹಾಕ್ಬೇಡಿ. ಹಾ, ಆ ಕಪ್ಪೆ ಹೇಳಿದ್ದನ್ನ ನೀನ್ ಕೇಳಿದ್ಯಾ? ನಮ್ಗೆ ಸಲಹೆ ಕೊಡೋದಕ್ಕೆ ಬಂದ್ಬಿಟ್ಟೆ. ಆಹಾ, ನಮ್ಮ ದಯೆಯಿಂದಾನೇ ಈ ಆಮೆ ಇಲ್ಲಿ ನೀರ್ ಕುಡಿತಿದೆ. ಈ ಆಮೆಗೆ ಎಷ್ಟು ಹೆಮ್ಮೆ ನೋಡು. ಈಗಿದ್ದಾಗ ಒಂದಿನ ಒಬ್ಬ ಮೀನುಗಾರ ಆ ನದಿಯ ಬಳಿ ಬರ್ತಾನೆ. ಅರೆ ಅರೆ ಇರಿ, ಅದನ್ನ ತಿನ್ನಕ್ ಹೋಗ್ಬೇಡಿ, ಅದ್ರಲ್ಲಿ ಅಪಾಯ ಇದೆ. ಇದು ನಿಮ್ಮನ್ನ ಹಿಡಿಯೋದಕ್ಕೆ ಹಾಕಿರೋ ಒಂದು ಗಾಣ. ಎಷ್ಟು ಬೈದ್ರೂ ಸಹ ನಿನ್ನ ಮತ್ತೆ ಮತ್ತೆ ಯಾಕೆ ಬರ್ತೀಯ? ಎಷ್ಟು ಧೈರ್ಯ ನಿನಗೆ? ಇಲ್ಲಿಂದ ಹೋಗು. ನಾವ್ ಹೋದ್ಮೇಲೆ ಇದನ್ನ ತಿನ್ಬಿಡೋಣ ಅಂತ ಪ್ಲಾನ್ ಹಾಕಿರುತ್ತೆ. ಅರೆ ಇರಿ ಇರಿ, ತಿನ್ನಕ್ ಹೋಗ್ಬೇಡಿ, ಇದು ನಿಮ್ಗೆ ಅಪಾಯ. ಅರೇ ಅರೇ, ಒಂದ್ ವೇಳೆ ಅವನು ನಮ್ಮನ್ನ ಹಿಡ್ಕೊಂಡಿದ್ದಿದ್ರೆ? ಹಾ, ಅದ್ರಲ್ಲಿ ಅಪಾಯ ಇತ್ತು. ನೀನು ನಮ್ಮನ್ನ ಕ್ಷಮಿಸ್ತೀಯಾ? ನಾವು ನಿನ್ನ ತುಂಬಾ ಬೈದಿದೀವಿ. ಆದ್ರೂ ಕೂಡ ನೀನು ನಮ್ಮ ಮೇಲೆ ಕೋಪ ತೋರಿಸದೆ ನಮ್ಮನ್ನ ಕಾಪಾಡಿದೀಯ. ಕಪ್ಪೆ ಅಣ್ಣ, ಇನ್ಮೇಲೆ ನೀನು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತೀಯ. ನಿನಗೆ ಎಷ್ಟು ದಿನ ಇರ್ಬೇಕನ್ಸತ್ತೋ ಅಷ್ಟು ದಿನ ಇಲ್ಲೇ ಇರ್ಬೋದು.